ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಾಗ ನಾವು ಕನ್ನಡ ವರ್ಣಮಾಲೆಯ 49 ಅಕ್ಷರಗಳ ಬಗ್ಗೆ ತಿಳ್ಕೊಂಡಿವಿ. ಈ ಅಕ್ಷರಗಳು ನಮ್ಮ ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತಾವ ಅನ್ನೋದನ್ನು ಇವತ್ತು ನಾವು ಈ ವಿಡಿಯೋದಾಗ ನಾವು ನೋಡೋಣ. ಅತ್ಯಂತ ವೈಜ್ಞಾನಿಕವಾದ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ ಮತ್ತು ಓಷ್ಠ್ಯ ಈ ಅಕ್ಷರಗಳ ಬಗ್ಗೆ ಸವಿಸ್ತಾರವಾಗಿ ಈ ವಿಡಿಯೋದಾಗ ನಾವು ನೋಡೋಣ. ಈ ಅಕ್ಷರಗಳು ಯಾವ ಭಾಗದಿಂದ ಹುಡ್ತಾವ ಅನ್ನೋ ಆಧಾರದ ಮೇಲೆ ಈ ಅಕ್ಷರಗಳನ್ನು ವರ್ಗಗಳಾಗಿ ವಿಂಗಡಣೆ ಮಾಡ್ಯಾರಂತ ಹಿಂದಿನ ವಿಡಿಯೋದಾಗ ನಾ ಹೇಳಿದೆ. ಅವುಗಳನ್ನು ಇಲ್ಲಿ ವಿಸ್ತಾರವಾಗಿ ನೋಡೋಣ. ಈಗ ಫಸ್ಟ್ ಕಂಠ್ಯ ಅಕ್ಷರಗಳು. ಹೆಸರೇ ಹೇಳಂಗ ಇದು ಕಂಠ್ಯ ಅಂದರೆ ಗಂಟಲಿನಿಂದ ಅಥವಾ ಕಂಠದಿಂದ ಬರುವ ಧ್ವನಿಗಳು ಇವು. ಆ ಅಕ್ಷರಗಳು ಯಾವ್ಯಾವ ಅಂದ್ರೆ ನೀವು ಉಚ್ಚಾರ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಅ, ಆ, ಕ, ಖ, ಗ, ಘ, ङ ಈ ಕವರ್ಗ ಎಲ್ಲ ಕಂಠ್ಯ ಅಕ್ಷರಗಳು ಮತ್ತು ಹ. ತಾಲವ್ಯ ಅಕ್ಷರಗಳು ಇವು ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವಕ್ಕೆ ತಾಲವ್ಯ ಅಕ್ಷರಗಳಂತಾರೆ. ಆ ಅಕ್ಷರಗಳು ಯಾವಂತ ನೋಡೋಣ. ಈ, ಈ, ಚ, ಛ ಈ ಚ ವರ್ಗ ಎಲ್ಲ ತಾಲವ್ಯ ಅಕ್ಷರಗಳಿವು. ಜ, ಝ, ಞ, ಯ ಮತ್ತು ಶ. ಮೂರ್ಧನ್ಯ ಅಕ್ಷರಗಳು ಇವು ನಾಲಿಗೆಯ ಮೇಲ್ಭಾಗದ ಸಹಾಯದಿಂದ ಹುಟ್ಟುತ್ತಾವು. ಅಂದ್ರೆ ಅಂಗಳು ಅಂತೀವಲ್ಲ, ಅಲ್ಲಿಗೆ ನಾಲಿಗೆ ತಾಕಿ ಹುಟ್ಟುವ ಅಕ್ಷರಗಳಿವು. ಆ ಅಕ್ಷರಗಳು ಯಾವಂದ್ರೆ ರು. ಟ ವರ್ಗ ಏನು ಬರುತ್ತೆಲ್ಲ ಅಕ್ಷರಗಳು ಮೂರ್ಧನ್ಯ ಅಕ್ಷರಗಳು. ಟ, ಠ, ಡ, ಢ, ಣ, ರ ಮತ್ತು ಶ ಇವು ಮೂರ್ಧನ್ಯ ಅಕ್ಷರಗಳು. ಈಗ ದಂತ್ಯ ಅಕ್ಷರಗಳು ಇವು ಹಲ್ಲುಗಳ ಸಹಾಯದಿಂದ ಹುಟ್ಟುತ್ತಾವ. ಅದಕ್ಕೆ ಇವಕ್ಕೆ ದಂತ್ಯ ಅಕ್ಷರಗಳು ಅಥವಾ ವರ್ಣಗಳು ಅಂತ ಕರೀತಾರೆ. ಆ ಅಕ್ಷರಗಳು ಯಾವಂದ್ರೆ ತವರ್ಗ ಎಲ್ಲ ದಂತ್ಯ ಅಕ್ಷರಗಳು. ತ, ಥ, ದ, ಧ, ನ, ಲ ಮತ್ತು ಸ ಇವಿಷ್ಟು ದಂತ್ಯ ಅಕ್ಷರಗಳು. ಓಷ್ಠ್ಯ ವರ್ಣಗಳು ಅಥವಾ ಅಕ್ಷರಗಳು ಇವು ತುಟಿಯ ಸಹಾಯದಿಂದ ಹುಟ್ಟುತ್ತಾವು. ಆದ್ದರಿಂದ ಇವಕ್ಕೆ ಓಷ್ಠ್ಯ ವರ್ಣಗಳು ಅಥವಾ ಓಷ್ಠ್ಯ ಅಕ್ಷರಗಳು ಅಂತ ಕರೀತಾರೆ. ಆ ಅಕ್ಷರಗಳು ಯಾವಂದ್ರೆ ಊ, ಊ ನ ಪ ವರ್ಗ ಎಲ್ಲ ಓಷ್ಠ್ಯ ಅಕ್ಷರಗಳು. ಪ, ಫ, ಬ, ಭ, ಮ. ಕಂಠ ತಾಲವ್ಯ ಅಕ್ಷರಗಳು ಇವು ಕಂಠ ಮತ್ತು ದವಡೆಯ ಸಹಾಯದಿಂದ ಹುಟ್ಟುತ್ತಾವು. ಅದಕ್ಕೆ ಇವಕ್ಕೆ ಕಂಠ ತಾಲವ್ಯ ಅಕ್ಷರಗಳು ಅಥವಾ ವರ್ಣಗಳು ಅಂತಾರೆ. ಆ ಅಕ್ಷರಗಳು ಯಾವಂದ್ರೆ ಎ, ಎ, ಐ. ಈಗ ಕಂಠೋಷ್ಠ್ಯ ಅಕ್ಷರಗಳು ಅಂದ್ರೆ ಕಂಠ ಮತ್ತು ತುಟಿಗಳೆರಡರ ಸಹಾಯದಿಂದ ಹುಟ್ಟುವ ಅಕ್ಷರಗಳಿವು. ಅಕ್ಷರಗಳು ಯಾವಂದ್ರೆ ಓ, ಓ, ಔ ಇವು ಕಂಠ ಮತ್ತು ತುಟಿ ಎರಡರಿಂದ ಹುಟ್ಟುತ್ತವೆ. ದಂತೋಷ್ಠ್ಯ ಅಕ್ಷರ ಈ ಅಕ್ಷರ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಹುಟ್ಟುತ್ತೆ. ದಂತೋಷ್ಠ್ಯ. ವ. ಹೀಗೆ ನಮ್ಮ ಕನ್ನಡದ ಪ್ರತಿ ಅಕ್ಷರಕ್ಕೂ ಉಗಮ ಸ್ಥಾನ ಐತಿ. ಅದನ್ನೆಲ್ಲ ಇವತ್ತಿನ ಈ ವಿಡಿಯೋದಾಗ ನಾವು ನೋಡಿದ್ವಿ. ಈ ವಿಷಯಗಳೆಲ್ಲ ತಿಳ್ಕೊಂಡ್ರೆ ನಮ್ಮ ಭಾಷೆ ಉಚ್ಚಾರಣೆ ಸ್ಪಷ್ಟ ಆಗುತ್ತೆ. ನಮ್ಮ ಮಾಹಿತಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಾಗ ಗುಣಿತಾಕ್ಷರಗಳ ಬಗ್ಗೆ ಮಾಹಿತಿ ನೋಡೋಣ. ನಮಸ್ಕಾರ.